ಸರ್ಕಾರಿ ಹಾಸ್ಟೆಲ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಊಟ ಇಲ್ಲದೆ ಅವ್ಯವಸ್ಥೆಯ ಆಗರ ಆಗಿದೆ ಒಂದು ಅಂಬೇಡ್ಕರ್ ಹಾಸ್ಟೆಲ್. ಸರ್ಕಾರಿ ಹಾಸ್ಟೆಲ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ ಆಗಿದೆ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ನೂರಾರು ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಬಳಿಯ ಅಂಬೇಡ್ಕರ್ ಹಾಸ್ಟೆಲ್ ವಾರ್ಡನ್ ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳ ಆಕ್ರೋಶ. ಅಕ್ರಮ ಪ್ರಶ್ನಿಸಿದ್ರೆ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿರುವ ಆರೋಪ ಕೂಡ ಇದೆ. ವಾರ್ಡನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸರ್ಕಾರಿ ಹಾಸ್ಟೆಲ್ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಸರ್ಕಾರಿ ಹಾಸ್ಟೆಲ್ ಅಂತಂದ್ರೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದ್ರೆ ಅಲ್ಲಿ ಏನೇ ಅವ್ಯವಸ್ಥೆ ಆದ್ರೂ ಕೂಡ ಯಾರು ಪ್ರಶ್ನೆ ಮಾಡಂಗಿಲ್ಲ, ಸೈಲೆಂಟ್ ಆಗಿರಬೇಕು. ಆ ಒಂದು ಅವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಅವರಿಗೆ ಬೆದರಿಕೆ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಇನ್ನು ಸರ್ಕಾರಿ ಹಾಸ್ಟೆಲ್ನಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ಉತ್ತಮವಾದಂತಹ ಒಂದು ಊಟ ಸಿಕ್ಕಿಲ್ಲ. ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯದಲ್ಲಿ ಊಟ ಕೂಡ ಒಂದು ಅಂಥ ಊಟವನ್ನ ಪಡೀಲಿಕ್ಕೆ ಹೋರಾಟ ಮಾಡಬೇಕು ಅಂತಂದ್ರೆ ಇನ್ನು ಯಾವ ಸ್ಥಿತಿಯಲ್ಲಿದೆ ಆ ಒಂದು ಹಾಸ್ಟೆಲ್ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಹಾಸ್ಟೆಲ್ ವಾರ್ಡನ್ ಏನಿದ್ದಾರೆ, ವಾರ್ಡನ್ ಸರಿಯಾಗಿ ಊಟ ಕೊಡ್ತಾ ಇಲ್ವಂತೆ. ಹಾಗಾಗಿ ವಿದ್ಯಾರ್ಥಿ ನಿಲಯದಲ್ಲಿ ನೂರಾರು ವಿದ್ಯಾರ್ಥಿಗಳು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಏನಿದೆ, ಆ ಒಂದು ಕೊಟ್ಟಿಗೆಪಾಳ್ಯದ ಬಳಿ ಇರುವಂತಹ ಅಂಬೇಡ್ಕರ್ ಹಾಸ್ಟೆಲ್ನ ಪರಿಸ್ಥಿತಿ ಇದು. ವಾರ್ಡನ್ ಮತ್ತೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದ್ರೂ ಈ ರೀತಿ ಅಕ್ರಮ ಆಗ್ತಾ ಇದೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ನೀವು ಊಟವನ್ನ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ತಾ ಇಲ್ಲ ಅಂತ ಏನಾದ್ರೂ ಹೋಗಿ ಪ್ರಶ್ನೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಬೆದರಿಕೆ ಕೂಡ ಹಾಕ್ತಾರಂತೆ. ಈ ಒಂದು ಆರೋಪವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಾರ್ಡನ್ ವಿರುದ್ಧ ಏನಾದ್ರೂ ಕ್ರಮವನ್ನ ಜರುಗಿಸಲೇಬೇಕು, ನಮಗೆ ಸೂಕ್ತವಾದಂತಹ ಕ್ರಮವನ್ನ ಜರುಗಿಸಿ ಅಂತ ವಿದ್ಯಾರ್ಥಿಗಳು ಈಗ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ. ಸರ್, ಇದು ತೊಂದರೆ ಇವತ್ತಿಂದ ಸರ್. ಅಧಿಕವಾಗಿ 3-4-5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲಾ ಒಂದು ಯೂನಿಯನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಯೇ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕೂತಿದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಅವ್ರು ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಇದು ಮ್ಯಾರೇಜ್ ಹೋಗಿದ್ದೀನಿ, ಬರೇ ಸೆನ್ಸೆಕ್ಸ್ ಹೋಗಿದ್ದೀನಿ, ಇದನ್ನೇ ಹೇಳ್ತಾ ಇದಾರೆ. ಇವರು ಸೆನ್ಸೆಕ್ಸ್ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಒನ್ ಟೈಮ್ ಊರಿಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಮದುವೆಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ. ನಾವೇನ್ ನಂಬೇಕು? ಇವ್ರು ನಂಬ್ಕೊಂಡ್ ಬಂದಿರೋ ವಿದ್ಯಾರ್ಥಿಗಳು ನಾವೇನ್ ನಂಬೇಕು? ನೋಡಿ, ನಿನ್ನೆ ಮಧ್ಯಾಹ್ನ 1 ಗಂಟೆ ಊಟ ಮಾಡಿದ್ದು, ಇವತ್ತು ಇಲ್ಲಿವರೆಗೂ 1 ಗಂಟೆ ಆಯ್ತು, 12 ವರ್ಷ ಆಯ್ತು, ನಾವು ವಿದ್ಯಾರ್ಥಿಗಳು ಇನ್ನೂ ಊಟ ಮಾಡಿಲ್ಲ. ಕರೆಕ್ಟ್ ಆಗಿ ನಿದ್ದೆನೂ ಮಾಡಿದ ವಿದ್ಯಾರ್ಥಿಗಳು ಹೊರಗೆ ರೂಮ್ ಹೋಗ್ಬಿಟ್ಟು ಇಲ್ಲೇ ಬಿದ್ದಿದ್ದಾರೆ, ಇದೇ ಪ್ಲೇಸ್ ಅಲ್ಲಿ ಬಿದ್ದಿದ್ದಾರೆ. ನೈಟ್ ಇಂದ ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಅಧಿಕಾರಿಗಳು ಬರ್ತಾರೆ ಅಂತ ಬರೀ ಭರವಸೆ, ಸುಳ್ಳು ಭರವಸೆಗಳು ಕೊಡ್ತಾ ಇದ್ದಾರೆ ಹೊರತು ಯಾವ ಮಟ್ಟಿಗೆ ಹೋಗ್ತಿದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಸುಳ್ಳು ಭರವಸೆ. ನಾವು ಯೋಜನೆ ಕೊಟ್ಟೆ, ಈ ಯೋಜನೆ ಕೊಟ್ಟೆ, ಆ ಯೋಜನೆ ತರ ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾವ್ದು ಸಮಸ್ಯೆಗಳು ಪರಿಹರಿಸಲ್ಲ. ಇವರು ಪರಿಸಲು ಆಗೋದಿಲ್ಲ. ಯಾಕೆ ಸರ್, ಇದು ತೊಂದರೆ ಇವತ್ತಿಂದ ಸರ್. ಅಧಿಕವಾಗಿ 3-4-5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲಾ ಒಂದು ಯೂನಿಯನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಯೇ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕೂತಿದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಅವ್ರು ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ವಿದ್ಯಾರ್ಥಿಗಳು ಮಾತನಾಡ್ತಾ ಇದ್ರು, ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತ. ಒಂದು ಊಟಕ್ಕಾಗಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ಕೊಂಡು ಊಟವನ್ನ ಪಡೆಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದೀರಾ ಅಥವಾ ನೀವು ಏನಾದ್ರೂ ಮಾಡ್ಕೊಳ್ಳಿ ನಮಗೇನಾಗಬೇಕು ಅಂತ ಸೈಲೆಂಟ್ ಆಗಿದ್ದೀರಾ ಅಂತ. ಇಲ್ಲಿ ಒಂದು ವೇಳೆ ವಾರ್ಡನ್ ಏನಾದ್ರೂ ತಪ್ಪಿದ್ರೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಥವಾ ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಏನನ್ನು ಕೊಡ್ತಾ ಇಲ್ವಾ ಅದನ್ನು ಕೂಡ ಕ್ಲಾರಿಟಿ ಕೊಡಿ. ಆಗ ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಸಮಾಧಾನನಾದ್ರೂ ಆಗತ್ತೆ. ಒಂದು ಊಟ ಪಡ್ಕೊಳ್ಳಿಕ್ಕೆ ಈಗ ಹೋರಾಟ ಮಾಡಿ ಊಟವನ್ನ ಪಡ್ಕೊಳ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳ ಎಜುಕೇಶನ್ ಹೆಂಗಾಗತ್ತೆ? ಸರಿಯಾಗಿ ಊಟ ಮಾಡಿಲ್ಲ ಅಂತಂದ್ರೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಏಕಾಗ್ರತೆಯಿಂದ ಬುಕ್ ಹಿಡ್ಕೊಂಡು ಓದ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ವಿದ್ಯಾರ್ಥಿಗಳು. ಊಟ ಕೊಡಿ ಅಂತ ಬೇಡ್ಕೊಂತಿರ್ಬೇಕು. ಯಾಕೆ ಇಷ್ಟೊಂದು ಅವ್ಯವಸ್ಥೆಯ ಆಗರ ಆಗಿದೆ? ಕಂಡು ಕಾಣದಂತೆ ಕುಳಿತಿದ್ದೀರಾ ಅಧಿಕಾರಿಗಳು. ಇಷ್ಟರ ಮಟ್ಟಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋದಂತೆ.
ಇಷ್ಟೊತ್ತಾದ್ರೂ ಊಟ ಕೊಟ್ಟಿಲ್ಲ.